ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿವೇಕ್ ಜಾಯ್ನ್ ಆಗ್ತಿದ್ದಾರೆ. ಎಸ್ ವಿವೇಕ್, ಈಗಾಗಲೇ ಗೊತ್ತಿರುವಂತದ್ದು ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನುವ ಆರೋಪವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಮುನಿರತ್ನ ಅವರ ಕೇಸ್ ಆಗಿರ್ಬೋದು, ಅದೇ ರೀತಿಯಾಗಿ ಸಿಟಿ ರವಿ ಕೇಸನ್ನು ಗಮನಿಸಿದಂಥದ್ದಲ್ಲಿ ರಾಜ್ಯ ಮಟ್ಟದ ಹೋರಾಟ ಸಾಧ್ಯ ಇದೆಯಾ, ಮಾಡ್ತಾರಾ ಬಿಜೆಪಿ ನಾಯಕರು ಅಂತ? ಅಧಿವೇಶನ ಏನು ಕೊನೆ ದಿನದಲ್ಲಿ ಒಂದು ಕಿಡಿ ಕೂಡ ಹಚ್ಕೊಂಡಿತ್ತು ವಿಧಾನ ಪರಿಷತ್ನಲ್ಲಿ, ಇದು ಕೂಡ ದೊಡ್ಡ ಮಟ್ಟದ ಸುದ್ದಿ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಸಿಟಿ ರವಿ ಅವರು ಕೂಡ ಪೊಲೀಸರು ವಶಕ್ಕೆ ಪಡಿತಾರೆ. ಯಾವುದೇ ಒಂದು ರೀತಿಯಾದ ದಾಖಲೆಗಳಿಲ್ಲದೆ, ಸರಿಯಾದ ದಾಖಲೆಗಳಿಲ್ಲದೆ ಅವರನ್ನು ವಶಕ್ಕೆ ಪಡಿತಾರೆ ಮತ್ತು ಸುಮಾರು 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಸುತ್ತಾಡಿಸ್ತಾರೆ ಮತ್ತು ಅವರ ತಲೆಗೆ ಕೂಡ ಒಂದು ಪೆಟ್ಟನ್ನು ಬೀಳುತ್ತೆ. ಅದು ಯಾವ ರೀತಿ ಅಂತ ಕೂಡ ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಈ ರೀತಿ ನೋಡ್ತಾ ಹೋದರೆ ಮತ್ತೆ ನಿನ್ನೆ ಅಷ್ಟೇ ಮುನಿರತ್ನ ಅವರ ಮೇಲೆ ಕೂಡ ಮೊಟ್ಟೆಯ ದಾಳಿ ಆಗುತ್ತೆ. ಇದು ಕೂಡ ಒಂದು ರೀತಿಯಾಗಿ ಬಿಜೆಪಿಯ ಇಬ್ಬರು ಶಾಸಕರ ಮೇಲೆ ಒಂದು ವಾರದ ಒಳಗೆ ಈ ರೀತಿ ದಾಳಿ ಆಗಿರೋದು ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಆಕ್ರೋಶವನ್ನು ಬಿಜೆಪಿ ಅವರು ಹೊರ ಹಾಕ್ತಿದ್ದಾರೆ. ಮತ್ತು ಇದನ್ನ ಹೊರತುಪಡಿಸಿ ಈಗಾಗಲೇ ಏನು ಈಗ ಈ ಥರ ಘಟನೆಗಳು ಜನಪ್ರತಿನಿಧಿಗಳ ಮೇಲೆ ನಡೀತಿದೆ, ಇನ್ನು ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ರಕ್ಷಣೆ ಕೊಡ್ತಾರೆ ಅಂತ ಕಿಡಿಕಾರ್ತಿದ್ದಾರೆ. ಮತ್ತು ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ಆಗಿರುವಂಥ ಆರ್ ಅಶೋಕ್ ಅವರು ಕೂಡ ಕೊಡುವಂಥ ಹೇಳಿಕೆಗಳು ಏನಂದರೆ, ಈಗಾಗಲೇ ಸಿಟಿ ರವಿ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಹೋಗಿ ಕಬ್ಬಿನ ಗದ್ದೆ ಆಗಿರ್ಬೋದು ಮತ್ತು ಫಾರೆಸ್ಟ್ನಲ್ಲಿ ನಿಲ್ಲಿಸಿದ್ರು, ಇದೇ ರೀತಿ ಸೇಫ್ ಅಂತ ಹೇಳ್ತಾರೆ ಗೃಹ ಸಚಿವರು. ಗೃಹ ಇಲಾಖೆ ಏನು ಮಾಡ್ತಿದೆ ಅಂತ ನೇರವಾಗಿ ಗೃಹ ಸಚಿವರಿಗೂ ಕೂಡ ಪ್ರಶ್ನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧ ಕಂಪ್ಲೀಟ್ಲಿ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಇದನ್ನು ಹೊರತುಪಡಿಸಿ ಈಗಾಗಲೇ ಏನು ಈ ಘಟನೆಗಳು ನಡೆದಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಸಬೇಕು ಸರ್ಕಾರದ ವಿರುದ್ಧ ಅಂತ ಈಗಾಗಲೇ ಬಿಜೆಪಿ ಪಾಳೆಯದಲ್ಲೂ ಕೂಡ ದೊಡ್ಡ ಮಟ್ಟದ ಪ್ಲಾನ್ ನಡೀತಿದೆ. ಇದನ್ನು ಹೊರತುಪಡಿಸಿ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಕೂಡ ಇವತ್ತು ನಾಳೆ ಒಳಗೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಸಮರ ಸಾರಬೇಕು ಅನ್ನೋ ಒಂದು ಪ್ಲಾನ್ ಕೂಡ ನಡೆಯಲಿದೆ ಅಂತ ಕೇಳಿ ಬರ್ತಾ ಇದೆ. ಮಹೇಶ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿಟಿ ರವಿ ಪ್ರಕರಣ ಜೊತೆಗೆ ಮುನಿರತ್ನ ಅವರ ಪ್ರಕರಣವನ್ನ ಖಂಡಿಸಿ ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಲಿಕ್ಕೆ ಬಿಜೆಪಿ ಮುಂದಾಗಿದೆಯಂತೆ. ಕೋರ್ ಕಮಿಟಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚಿಸಿ ಮಾಹಿತಿಯನ್ನ ಕೊಡುವ ಸಾಧ್ಯತೆ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಹೋರಾಟವನ್ನು ಕೂಡ ನಡೆಸುವ ಸಾಧ್ಯತೆ ಇದೆ.